ಅಣ್ಣವರ ಸಮಾಧಿಗೆ ರಾಜ್ಯ ಸರ್ಕಾರ 2.5 ಎಕರೆ ಜಾಗ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಂತಹ ಚೇತನ್ ಅಹಿಂಸಾ ಈಗ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳ್ಕೊಳ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಬಿಕಾಸ್ ನಿನ್ನೆ ಅವರು ಕ್ಷಮೆ ಕೋರಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೆ ಉಲ್ಟಾ ಹೊಡೆದ್ರ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಮತ್ತೆ ಅವರು ಅದೇ ಒಂದು ಎಡವಟ್ಟನ್ನ ಮಾಡಿಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ನನ್ನ ಟ್ವೀಟ್ಗೆ ನಾನು ಈಗಲೂ ಬದ್ಧನಾಗಿದ್ದೀನಿ ಅಂತ ಹೇಳಿದ್ದಾರೆ ಚೇತನ್ ಅವರು. ಜಾಗ ಬೇಕಾ ಅಂತ ಅಣ್ಣವರನ್ನ ಕೇಳಿದ್ರು ಸಹ ಅವರು ಬೇಡ ಅಂತ ಇದ್ರು. ನಾನು ರಾಜ್ಕುಮಾರನ್ನ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. 5 ರಿಂದ 10 ಕೋಟಿ ಸ್ಮಾರಕಕ್ಕೆ ಅಷ್ಟು ದುಡ್ಡು ಬೇಕಾ ಅಂತ ನಾನು ಕೋವಿಡ್ ಸಂದರ್ಭದಲ್ಲೇ ಕೇಳಿದ್ದೆ. ಆಗಲೂ ನನ್ನ ಮಾತು ಚರ್ಚೆ ಆಗಿತ್ತು ಅಂತ ಚೇತನ್ ಅಹಿಂಸಾ ಅವರು ಹೇಳ್ಕೊಂಡಿದ್ದಾರೆ. ಸಾರಾ ಗೋವಿಂದು ಅವರ ವಿರುದ್ಧ ಚೇತನ್ ಅಹಿಂಸಾ ಕೆಂಡಾಮಂಡಲರಾಗಿದ್ದಾರೆ. ಅಭಿಮಾನಿಗಳ ಹೆಸರಲ್ಲಿ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ಮಹಿಳಾ ನಿಂದನೆಯನ್ನು ಮಾಡಿ ರಾಜ್ಕುಮಾರ್ ಅಭಿಮಾನಿಗಳು ಅವರ ಹೆಸರಿಗೆ ಮಸಿಯನ್ನು ಬಳಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಸೌಜನ್ಯವನ್ನು ಕಲಿಸಿದ್ರು ನಮಗೆ, ಅವರಿಂದ ನಾವು ಸೌಜನ್ಯವನ್ನು ಕಲ್ತಿದ್ದೀವಿ. ಆದರೆ ಮಾತನ್ನು ಹಿಡಿತದಲ್ಲಿ ಇಟ್ಕೊಂಡು ಹೋರಾಡಿ ಅಂತ ಚೇತನ್ ಅಹಿಂಸಾ ಹೇಳಿದ್ದಾರೆ. ಆ ವಿಚಾರಗಳು ಒಂದು ಕಾನ್ಸ್ಟಿಟ್ಯೂಷನ್ ಓದಿ ನಾನು ಅದನ್ನ ಆ ವಿಚಾರಗಳು ಒಂದು ಸಮಾಜದ ಕನಸನ್ನು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದು ವಿಚಾರಗಳ ನಡುವೆ ನಾವು ಜನರ ಮುಂದೆ ಇಟ್ಟು ಪ್ರಜಾಪ್ರಭುತ್ವ ನಂಬಿಕೆ ಇರೋದು ಸಂವಿಧಾನದ. ನಾನು ನಿಜ ಹೇಳ್ತೀನಿ, ನಾನು ಯಾವ ಧರ್ಮದವನು ಅಂತ ನಾನು ಗುರ್ಸ್ಕೊಳ್ಳಲ್ಲ. ನಾನು ಸಂವಿಧಾನದ ಮೇಲೆ ನಂಬಿಕೆ ಇರೋನು ಅಂತ ನಾನು ಗುರ್ಸ್ಕೊಳ್ತೀನಿ. ಸೊ ನಾನು ಆ ಸಂವಿಧಾನನೇ ನನ್ನ ಧರ್ಮ ಅಂತ ಹೇಳಿದ್ರೆ ನಾವು ವಿಚಾರ ಮಂಡನೆ ಮಾಡಿದಾಗ ಬೇರೆಯವರು ಕೂಡ ಅವರು ವಿಚಾರ ಮಂಡನೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ನಮಗಿದೆ. ನಾವೇನಾದ್ರು ತಪ್ಪು ಹೇಳಿದರೆ ಅವ್ರು ತಿದ್ಲಿ, ನಾವು ಅದು ಕಲಿಯೋಕ್ಕೆ ರೆಡಿ ಇದ್ದೀವಿ. ಆದರೆ ನಾವು ಯಾವಾಗ ಪ್ರಜಾಪ್ರಭುತ್ವ ಗೌರವಿಸ್ತೀವೋ ಬೇರೆಯವರು ಅದನ್ನು ಕಾನೂನನ್ನು ಕೈ ತೊಗೊಂಡ್ಬಿಡು ನಮ್ಮ ಮೇಲೆ ಬಡದಾಕ್ತಾರೆ. ನಾವೇನು ತಪ್ಪು ಹೇಳಿದ್ರು ಸತ್ಯ ಹೇಳಿದ್ರು ಅಂದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ. ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ. ಈಗ ಯಾಕೆ ಬಂತು ಸರ್ ಇಷ್ಟು ವರ್ಷ ಸುಮ್ಮನಿದ್ರಿ? ಈ ಬರ್ತಡೇ ದಿನ ಟ್ವೀಟ್ ಮಾಡ್ಬಿಟ್ಟು ಈಗ ನೀವೊಂಥರ ಬೆಂಕಿ ಇಡ್ತಾ ಇದ್ದೀರಾ. ನೀವೇನ? ನಾನ್ ಬೆಂಕಿ ಇಡೋದು ನನ್ನ ಉದ್ದೇಶ ಅಲ್ಲ. ಸರ್ಕಾರ ನಾವು ಯಾವ ಕುಟುಂಬದ ವಿರುದ್ಧ ಅಲ್ಲ. ಯಾರು ಕೂಡ ಕಾನೂನಾತ್ಮಕವಾಗಿ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರು ಕಾರಣ ಇಲ್ಲ, ಯಾರು ಯೋಗ್ಯ. ಅದು ಸರಿಯಲ್ಲ. ಅದನ್ನ ನೀವು ಜಸ್ಟಿಫೈ ಮಾಡಿ. ರಾಜ್ಕುಮಾರ್ ಮಾತ್ರ ಕೊಟ್ಟಿ ಸಮಾಧಿಗೆ ಜಾಗ ಕೊಟ್ಟಿಲ್ಲ ಸರ್, ಉಳಿದಂತ ಕಲಾವಿದರಿಗೂ ಕೊಟ್ಟಿದ್ದಾರೆ, ಸಾಹಿತಿಗಳಿಗೂ ಜ್ಞಾನಭಾರತಿ ಆವರಣದಲ್ಲಿ ಕೊಟ್ಟಿರುವಂತದ್ದು. ಅದ್ರ ಎಲ್ಲದ್ರ ಬಗ್ಗೆಯೂ ಕೂಡ ನೀವು ಮಾತನಾಡಿದ್ದಾರೆ. ಇವತ್ತಿಗೂ ಕೂಡ ಅಹಿಂಸಾ ಚೇತನ್ ಮಾತನಾಡಿರ್ತಕ್ಕಂಥ ಮಾತಿನಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಒಂದ್ ಹೇಳ್ತೀನಿ. ನಾವು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸರಿ ಅಂತ ನೀವು ಕೂಡ ನೀವು ಹೇಳಿದ್ದೀರಾ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ನಾನು ಅವಲೇ ಹೇಳಿದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾದ್ರು ಡಾಕ್ಟರ್ ರಾಜ್ಕುಮಾರ್ ಕಾಂಪ್ಲೆಕ್ಸ್ ಅಂದ್ರೆ ಅದು ವ್ಯಾಪಾರದ ರೀತಿ ಅಲ್ಲ. ಅದು ಒಂದು ರೀತಿ, ಅದು ಒಂದು ಇದನ್ನು ಕಟ್ಟಿ ಸಮಾಧಿ ರೀತಿನಲ್ಲಿ ಕಟ್ಟಿದ್ದಾರೆ ಅಂತ ಅರ್ಥ. ಅದು ಒಂದು ಹೇಳ್ತೀನಿ. ನಾನು ಅವತ್ತು ಮತ್ತೆ ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಎಂಥ ದೊಡ್ಡತನ ಇರೋ ವ್ಯಕ್ತಿ ಅಂದರೆ ಅವ್ರು ಬದುಕಿದ್ದಾಗ ಅವ್ರಿಗೆ ಸಮಾಧಿ ಕೊಡ್ತೀವಿ ಸಿಟಿ ಸೆಂಟರ್ನಲ್ಲಿ ಅಂದರೆ ನನಗೆ ಬೇಡವೇ ಬೇಡ ಅಂತ ಹೇಳೋರು. ಅವರ ವಿಚಾರನ ಅನುಸರಿಸಬೇಕು, ಅವರ ಸರಳತೆ ಅನುಸರಿಸಬೇಕು, ಅವ್ರು ಕಂಡಿರೋ ಕನಸಿನ ಚಿತ್ರರಂಗನ ಮುಂದುವರಿಸಬೇಕು. ನಾನು ಇದನ್ನು ದೊಡ್ಡದು ಮಾಡಬೇಕು, ಇದನ್ನೆಲ್ಲೋ ಕಡೆ ಪ್ರಚಾರ ಪಡಿಬೇಕು, ಇದನ್ನು ಎಲ್ಲೋ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಬಟ್ ಅವರ ಸರ್ಕಾರದ ಯೋಜನೆಗಳಿಂದ ಯಾವ ರೀತಿ ಸಂಘರ್ಷಗಳಾಗಿದೆ, ಯಾವ ರೀತಿ ಸಮಸ್ಯೆಗಳಾಗಿದೆ, ಯಾವ ರೀತಿ ಅವ್ರ ರೀತಿನಲ್ಲಿ ಭೇದ ಭಾವನೆ ಆಗಿದೆ, ಯಾವ ರೀತಿ ಸರ್ಕಾರ ಕೂಡ ಪ್ರಸ್ತಾಪ ಮಾಡಿಲ್ಲ. ನಿಮ್ದು ಹೇಳಿದ್ದೀರಾ ನಾಮಕರಣ ಮಾಡ್ತಾರೆ ಸರ್ ಆ ಜಾಗದಲ್ಲಿ. ಅನ್ನದಾನ ಆಗುತ್ತೆ. ಎಲ್ಲರೂ ಅದನ್ನ ಭಾವನಾತ್ಮಕವಾಗಿ ಆ ಪ್ಲೇಸ್ ಅನ್ನ ತಗೊಂಡಿದ್ದಾರೆ. ಪ್ರತಿಯೊಬ್ರು ಕೂಡ ದೇವಸ್ಥಾನ ತರ ಟ್ರೀಟ್ ಮಾಡ್ತಾರೆ. ನಮಗೆ ರಾಜ್ಕುಮಾರ್ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆಯೋ ನಮ್ಗೆ ಶತಮಾನದ ಕವಿ ಕುವೆಂಪು ಅವ್ರ ಮೇಲೆ ಅಷ್ಟೇ ಅಭಿಮಾನ ಇದೆ. ನಮಗೆ ಎಂ ಡಿ ನಂಜುಂಡಸ್ವಾಮಿ ಬಗ್ಗೆ ನಂಬಿಕೆ ಇದೆ. ಶಂಕರ್ ನಾಗ್ ಅವರು, MP ಶಂಕರ್ ಅವರು, ಸಿದ್ಧಲಿಂಗಯ್ಯ, ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಅಭಿಮಾನ ಇದೆ. ಓಕೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸುಷ್ಮಿತಾ, ಚೇತನ್ ಅಹಿಂಸಾ ಅವ್ರಿಗೆ ಅದು ಏನಾಗಿದೆ ಏನೋ ಗೊತ್ತಾಗ್ತಾ ಇಲ್ಲಪ್ಪ. ಯಾಕೆಂದರೆ ಪ್ರತಿ 1-1.5 ತಿಂಗಳಿಗೆ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡೋದು, ಮೈ ಮೇಲೆ ವಿವಾದನ ಎಳ್ಕೊಳ್ಳೋದು, ಅದಾದಮೇಲೆ ಕ್ಷಮೆ ಕೋರೋದು, ಅಲ್ಲಿಗೂ ಬಿಡೋದಿಲ್ಲ, ಮತ್ತೆ ಅದನ್ನು ಕಂಟಿನ್ಯೂ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ಅಣ್ಣವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಅಸ್ಮಿತೆ, ಕನ್ನಡಿಗರ ಆಸ್ತಿ ಅವರು.
ಅಂಥವರಿಗೆ ರಾಜ್ಯ ಸರ್ಕಾರ 2.5 ಎಕರೆ ಜಾಗ ಕೊಟ್ಟಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನಾವು ಯಾರೂ ಸಹ ಪ್ರಶ್ನೆ ಮಾಡಬಾರ್ದು. ಆದರೆ ಚೇತನ ಅಹಿಂಸಾ ಅವ್ರಿಗೆ ಅದು ಏನಾಗಿದೆ ಅನ್ನೋ ಗೊತ್ತಿಲ್ಲ, ಸದಾ ಸುದ್ದಿಯಲ್ಲಿ ಇರಬೇಕು ಅಂತ ಅನ್ನಿಸ್ತದೆ. ಹಾಗಾಗಿ ಈ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ದಾರೆ. ನಿನ್ನೇನೋ ಕ್ಷಮೆ ಕೋರಿದ್ರು, ಈಗ ಮತ್ತೆ ಆ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಬೇಕಾಗಿತ್ತು ಅನ್ನುವಂಥದ್ದು ಸುಷ್ಮಿತಾ. ಎಸ್ ಶಿವಶಂಕರ್, ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಹಿಂಸಾ ಚೇತನ್ ಅವರು ಒಂದು ಟ್ವೀಟನ್ನು ಮಾಡ್ತಾರೆ. ಆ ಒಂದು ಟ್ವೀಟಲ್ಲಿ ರಾಜ್ಕುಮಾರ್ ಅವರ ಸಮಾಧಿ ಕಾಂಪ್ಲೆಕ್ಸ್ಗೆ 2.5 ಎಕರೆ ಜಾಗವನ್ನು ಸರ್ಕಾರ ಏನು ಕೊಟ್ಟಿದೆ ಅದು ಒಪ್ಪುವಂಥದ್ದಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಟ್ವೀಟನ್ನು ಮಾಡ್ತಾರೆ. ಆದರೆ ಇದು ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಕೆರಳುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅವರು ಸಮಾಧಿಯ ಜಾಗ ಅಥವಾ ಪುಣ್ಯಭೂಮಿಯ ಜಾಗ ಏನಿದೆ ಅದನ್ನು ಸಮಾಧಿಯ ಕಾಂಪ್ಲೆಕ್ಸ್ ಅಂತ ಹೇಳಿ ಅದನ್ನು ಕೋರ್ಟ್ ಮಾಡಿರುವಂಥದ್ದು ಸರಿಯಲ್ಲ ಅಂತ ಹೇಳಿ ಸಾಕಷ್ಟು ಜನರು ಅದರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಹಾಗೆ ನಿನ್ನೆಯೂ ಕೂಡ ನಾವು ಗಮನಿಸಿದಂಗೆ ಸಾರಾ ಗೋವಿಂದ್ ಅವರಾಗಿರ್ಬೋದು, ಶಿವರಾಮೇಗೌಡರು ಆಗಿರ್ಬೋದು, ಇವರೆಲ್ಲರೂ ಕೂಡ ಹೋಗಿ ಚೇತನ್ ಅವರ ಮನೆ ಮುಂದೆಯೂ ಕೂಡ ಹೋರಾಟವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಹಿಂಸಾ ಚೇತನ್ ಅವರು ನನ್ನ ಮಾತಿನಿಂದ ಯಾರಿಗಾದರೂ ತೊಂದರೆ ಆಗಿದ್ರೆ, ಬೇಜಾರಾಗಿದ್ರೆ ನನ್ನನ್ನು ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ, ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ತಿಳಿಸ್ತಾರೆ. ಆದರೆ ಇವತ್ತು ಏಕಾಏಕಿ ತಮ್ಮ ಬೆಂಬಲಿಗರನ್ನು ಒಟ್ಟುಗೂಡಿಸ್ಕೊಂಡು ಅವರು ಕೆಲವೊಂದಿಷ್ಟು ಅವರ ಮನೆಯ ಮುಂಭಾಗದಲ್ಲೇ ಕೆಲವೊಂದಿಷ್ಟು ಡ್ರಾಮಾವನ್ನ ಕ್ರಿಯೇಟ್ ಮಾಡೋದು ಕೂಡ ಅಲ್ಲಿ ಇದಾಯಿತು. ಅವರ ಬೆಂಬಲಿಗರು ಕೂಡ ಅಹಿಂಸಾ ಚೇತನ್ ಅವರ ಒಂದು ಟ್ವೀಟ್ ಏನಿದೆ ಅದನ್ನು ಸಮರ್ಥಿಸಿಕೊಂಡೇ ಅವರು ಮಾತಾಡ್ತಾರೆ. ಅಹಿಂಸಾ ಚೇತನ್ ಅವರು ಈ ರೀತಿಯಲ್ಲಿ ತಪ್ಪಾಗಿ ಅದನ್ನು ಹೇಳಿಲ್ಲ, ಅದನ್ನು ತಪ್ಪಾಗಿ ಬಿಂಬಿಸುವಂತಹ ಕಾರ್ಯವನ್ನ ಕೆಲವೊಂದಿಷ್ಟು ಜನ ರಾಜ್ಕುಮಾರ್ ಅವರ ಅಭಿಮಾನಿಗಳ ಹೆಸರಲ್ಲಿ ಹೇಳ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಇದು ರಾಜ್ಕುಮಾರ್ ಅವರ ಹೆಸರಿಗೂ ಕೂಡ ಕಪ್ಪು ಮಸಿ ಬಳಿಯುವಂತಾಗಿದೆ ಅಂತ ಹೇಳಿ ಅವರ ಮಾತನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಮತ್ತೊಂದು ಭಾಗದಲ್ಲಿ ಅಹಿಂಸಾ ಚೇತನ್ ಅವರನ್ನ ಪತ್ರಕರ್ತರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ನಿನ್ನೆ ಯಾರಿಗೆಲ್ಲ ನನ್ನ ಟ್ವೀಟ್ ಇಂದ ಬೇಜಾರಾಗಿತ್ತು, ಹೀಗಾಗಿ ನಾನು ಅವರನ್ನ ಕ್ಷಮೆಯನ್ನ ಕೇಳಿದ್ದೀನಿ. ಆದರೆ ಇವತ್ತಿಗೂ ಕೂಡ ನಾನು ನನ್ನ ಮಾತಿಗೆ ಬದ್ಧನಾಗಿ ನಿಲ್ತೇನೆ. ನನ್ನ ಮಾತಿನಲ್ಲಿ ಯಾವುದೇ ರೀತಿ ಪ್ರಚಾರ ಇಲ್ಲ, ವಿಚಾರ ಇದೆ. ಕೆಲವೊಂದಿಷ್ಟು ಜನ ನನ್ನ ಹುಚ್ಚರು ಅನ್ಬೋದು, ಆದರೆ ಕೆಲವೊಂದಿಷ್ಟು ಜನರು ನನ್ನ ಮಾತನ್ನ ಅಥವಾ ನನ್ನ ಟ್ವೀಟ್ ಅನ್ನ ಅದನ್ನ ಒಪ್ಕೊಳ್ತಾರೆ. ಹೀಗಾಗಿ ನನ್ನ ಮಾತನ್ನು ವಾಪಸ್ ಪಡೆಯೋದಿಲ್ಲ. ಆದರೆ ಏಕಾಏಕಿ ರಾಜ್ಕುಮಾರ್ ಅವರ ಅಭಿಮಾನಿಗಳ ಹೆಸರಲ್ಲಿ ಬಂದಂತಹ ಸಾರಾ ಗೋವಿಂದ್ ರವರು ನನ್ನ ಮೇಲೆ ಧಮಕಿಯನ್ನು ಹಾಕ್ತಾರೆ, ಮಹಿಳೆಯರವಾಗಿ ಅವಹೇಳನವಾಗಿ ಮಾತಾಡ್ತಾರೆ. ಇದನ್ನು ಯಾವ ರೀತಿಯಲ್ಲಿ ರಾಜ್ಕುಮಾರ್ ಅವರು ಇದ್ದಿದ್ರು ಕೂಡ ಈ ಒಂದು ಮಾತನ್ನು ಅವರು ಒಪ್ತಾ ಇರಲಿಲ್ಲ. ಈ ರೀತಿಯಲ್ಲಿ ಸಾರಾ ಗೋವಿಂದ್ ಅವರು ಮಾಡಿರೋದು ತಪ್ಪು, ನಾನು ಇದನ್ನು ಒಪ್ಪೋದಿಲ್ಲ, ಹೀಗಾಗಿ ನಾನು ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಕಡೆ ಅಹಿಂಸಾ ಚೇತನ್ ಅವರು ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಅಹಿಂಸಾ ಚೇತನ್ ಅವರ ಅಭಿಮಾನಿಗಳು ಕೂಡ ಇದೇ ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು, ಹುಟ್ಟುಹಬ್ಬದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಅದರಲ್ಲೂ ಕೂಡ ಕನ್ನಡದ ಅಸ್ಮಿತೆ, ಅವರು ಕರ್ನಾಟಕದ ಹೆಸರನ್ನ, ಕನ್ನಡದ ಹೆಸರನ್ನ, ಹಾಗೆ ಪ್ರತಿ ಬಾರಿಯೂ ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಮೇರು ನಟನ ಒಂದು ಸಮಾಧಿ ಜಾಗವನ್ನ ಯಾಕೆ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೂ ಕೂಡ ಈಗ ಆಲ್ರೆಡಿ ಸರ್ಕಾರದಿಂದ ಜಾಗವನ್ನ ನೀಡಲಾಗಿದೆ. ಇದ್ಯಾವುದನ್ನು ಕೂಡ ಪ್ರಶ್ನೆ ಮಾಡದಂತಹ ಅಹಿಂಸಾ ಚೇತನ್ ಏಕಾಏಕಿ ಇವತ್ತು ಯಾಕೆ ಈ ರೀತಿಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಒಂದ್ ರೀತಿಯಲ್ಲಿ ಇಲ್ಲಿ ಅಹಿಂಸಾ ಚೇತನ್ ಅವರು ಒಂದ್ ರೀತಿಯಲ್ಲಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಕ್ಷಮೆಯನ್ನ ಕೇಳ್ತಾರೆ, ಮತ್ತೊಂದು ಕಡೆ ನನ್ನ ಮಾತಿಗೆ ನಾನು ಬದನಾಗಿದ್ದೇನೆ, ಇದೇ ರೀತಿಯಲ್ಲಿ ಏನಾದ್ರೂ ನನ್ನ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ರೆ ಅಥವಾ ನನಗೆ ಧಮಕಿಯನ್ನ ಹಾಕಿದ್ರೆ ಕಾನೂನು ರೀತಿಯ ಕ್ರಮವನ್ನು ಕೂಡ ನಾವು ಕೈಗೊಳ್ಬೇಕಾಗುತ್ತೆ ಅಂತ ಹೇಳಿ ಅವರು ಮತ್ತೊಂದು ಕಡೆಯನ್ನು ತಿಳಿಸ್ತಿದ್ದಾರೆ. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ ಈ ಒಂದು ಪುಣ್ಯಭೂಮಿಯ ವಿಚಾರ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಿ. ಶಿವಶಂಕರ್. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.